ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಶಾರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವು ನಿಮ್ಮ ಒಂದು ಫೋಟೋಸ್ಗೆ ಅದ್ಭುತವಾಗಿರೋ ಒಂದು ಎಫೆಕ್ಟ್ಸ್ ಅನ್ನ ಕೊಡಬೇಕು ಅಂತ ನೀವು ತುಂಬಾನೇ ಒಂದು ಪ್ರಯತ್ನ ಪಟ್ಟಿರ್ತೀರಾ. ಇದಕ್ಕೋಸ್ಕರ ನೀವು ಒಂದು ಫೋಟೋಶಾಪ್ ಅನ್ನು ಯೂಸ್ ಮಾಡಿರ್ತೀರಾ, ಹಾಗೆ ಒಂದು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡಿರ್ತೀರಾ, ಹಾಗೆ ಒಂದು ಗ್ರೀನ್ ಸ್ಕ್ರೀನ್ ಅನ್ನು ಕೂಡ ಯೂಸ್ ಮಾಡಿರ್ತೀರಾ. ಆದರೆ ಇವತ್ತು ನಾನು ನಿಮಗೆ ಒಂದು ಸೂಪರ್ ಆಗಿರೋ ಒಂದು ಆ್ಯಪ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಆ್ಯಪನ್ನು ಯೂಸ್ ಮಾಡಿಕೊಂಡು ನೀವು ಒಂದೊಂದು ಸೆಕೆಂಡ್ಗೆ ನೀವು ಒಂದೊಂದು ಥರ ಎಫೆಕ್ಟನ್ನು ನಿಮ್ಮ ಒಂದು ಫೋಟೋಸ್ಗೆ ಆ್ಯಡ್ ಮಾಡ್ಬೋದು. ಹೌದು ಫ್ರೆಂಡ್ಸ್, ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದ್ದೀನಿ. ಒಂದೊಂದು ಸೆಕೆಂಡ್ಗೆ ನೀವು ಈ ಥರ ಎಲ್ಲ ಒಂದು ಎಫೆಕ್ಟ್ಸು ನೀವು ನಿಮ್ಮ ಒಂದು ಇಮೇಜಸ್ಗೆ ಅಂದರೆ ಫೋಟೋಸ್ಗೆ ಆ್ಯಡ್ ಮಾಡ್ಬೋದು. ಸೊ ಬನ್ನಿ ಫ್ರೆಂಡ್ಸ್, ಆ ಒಂದು ಆ್ಯಪ್ ಯಾವುದು, ಹೇಗೆ ಆ ಒಂದು ಆ್ಯಪನ್ನು ಯೂಸ್ ಮಾಡೋದು ಅಂತ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಇರೋ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಅದ್ರ ಪಕ್ಕದಲ್ಲಿ ಬರೋ ಒಂದು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನೀವು ಕೂಡ ಈ ರೀತಿ ಒಂದು ಎಫೆಕ್ಟ್ಸ್ ಅನ್ನ ನಿಮ್ಮ ಒಂದು ಫೋಟೋಸ್ಗೆ ಕೊಡಬೇಕಂದ್ರೆ ಇದಕ್ಕೋಸ್ಕರ ಚಿಕ್ಕದಾಗಿರೋ ಒಂದು ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಈ ಒಂದು ಆ್ಯಪ್ ಹೆಸರು ಬಂದು ಮೀಟು ಅಂತ. ಈ ಒಂದು ಆ್ಯಪ್ ಲಿಂಕು ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಆ್ಯಪ್ ಅನ್ನ ನಿಮ್ಮ ಒಂದು ಆಂಡ್ರಾಯ್ಡ್ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ್ಮೇಲೆ ಫ್ರೆಂಡ್ಸ್ ಜಸ್ಟ್ ಈ ಒಂದು ಆ್ಯಪ್ ಅನ್ನ ಓಪನ್ ಮಾಡಿ. ಓಪನ್ ಮಾಡಿದ್ರೆ ಫ್ರೆಂಡ್ಸ್ ಈ ಒಂದು ಆ್ಯಪ್ನ ಇಂಟರ್ಫೇಸ್ ಈ ರೀತಿ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ಫಸ್ಟ್ ಆಪ್ಷನ್ ಎಡಿಟ್ ಅಂತ ಬ್ಲೂ ಕಲರ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ನಿಮ್ಮ ಒಂದು ಮೊಬೈಲ್ನಲ್ಲಿರೋ ಎಲ್ಲ ಒಂದು ಇಮೇಜಸ್ ಇಲ್ಲಿ ಓಪನ್ ಆಗುತ್ತೆ. ನಿಮಗೆ ಯಾವ ಇಮೇಜನ್ನು ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ರು ಆ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಗೆ ನಾನು ಈ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಾದ್ಮೇಲೆ ನೀವು ನೋಡ್ಬೋದು ಫ್ರೆಂಡ್ಸ್ ಕೆಳಗಡೆ ತುಂಬ ರೀತಿಯ ಆಪ್ಷನ್ಸ್ ಇದೆ. ಆಟೋ ಆಗಿರ್ಬೋದು, ಎಡಿಟ್ ಆಗಿರ್ಬೋದು, ಎನ್ಎಚ್, ಫಿಲ್ಟರ್ಸು, ಬ್ಯೂಟಿ ಅಂತ ನೀವು ಎಲ್ಲ ಒಂದು ಆಪ್ಷನ್ಸ್ ಅನ್ನು ಯೂಸ್ ಮಾಡ್ಬೋದು. ಅದಲ್ದಿರೋ ಫ್ರೆಂಡ್ಸ್ ಇಲ್ಲಿ ಫಸ್ಟ್ ಆಪ್ಷನ್ ಒಂದು ಆರೆಂಜ್ ಕಲರ್ ಅಲ್ಲಿ ಫ್ಲೋ ಅಂತ ಇದೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಇಲ್ಲಿ ತುಂಬಾ ರೀತಿಯಾದ ಎಫೆಕ್ಟ್ಸ್ ಡಿಸ್ಪ್ಲೇ ಆಗುತ್ತೆ. ನೀವು ಎಲ್ಲ ಒಂದು ಎಫೆಕ್ಟ್ಸ್ ಅನ್ನ ನೀವು ನಿಮ್ಮ ಒಂದು ಫೋಟೋನಲ್ಲಿ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ಗೆ ನಾನೊಂದು ಎಫೆಕ್ಟ್ ಅನ್ನು ತೋರಿಸ್ತೀನಿ, ನೋಡ್ಬೋದು ಫ್ರೆಂಡ್ಸ್. ಸೊ ನೀವು ನೋಡ್ಬೋದು ಆ ಒಂದು ಫೋಟೋ ಅಲ್ಲಿ ಪೂರ್ತಿ ಒಂದು ಬ್ಯಾಕ್ ಗ್ರೌಂಡ್ ಒಂದು ಎರೇಸ್ ಆಗಿ ಈ ರೀತಿ ಒಂದು ಎಫೆಕ್ಟ್ ಕಾಣ್ತಾ ಇದೆ. ಈ ರೀತಿ ಒಂದು ಎಫೆಕ್ಟ್ ನೀವು ಕೂಡ ನಿಮ್ಮ ಒಂದು ಇಮೇಜ್ಗೆ ಒಂದೇ ಒಂದು ಸೆಕೆಂಡ್ ನಲ್ಲಿ ಮಾಡ್ಬೋದು. ಸೊ ಫ್ರೆಂಡ್ಸ್, ಅದಲ್ದಿರೋ ಒಂದು ಎರಡನೇ ಒಂದು ಎಫೆಕ್ಟ್ ಅನ್ನು ತೋರಿಸ್ಕೊಡ್ತೀನಿ. ಸೊ ಈ ಒಂದು ಎಫೆಕ್ಟ್ ನಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್ ಆ ಒಂದು ಫೋಟೋ ಅಲ್ಲಿರೋ ಒಂದು ಇಮೇಜ್ ಬಂದು ಅನ್ಡಿಸ್ಪ್ಲೇ ಆಗ್ತಾ ಇದೆ, ಅಂದ್ರೆ ಅದಷ್ಟು ಗದೆ ಮರೆ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಈ ರೀತಿ ಒಂದು ಎಫೆಕ್ಟ್ ಕೂಡ ನೀವು ನಿಮ್ಮ ಒಂದು ಫೋಟೋನಲ್ಲಿ ಯೂಸ್ ಮಾಡ್ಕೊಬಹುದು. ಸೊ ಫ್ರೆಂಡ್ಸ್, ಈ ತರ ತುಂಬಾ ಎಫೆಕ್ಟ್ಸ್ ಇದೆ. ನೋಡ್ಬೋದು ಫ್ರೆಂಡ್ಸ್, ಈ ಒಂದು ಎಫೆಕ್ಟ್ ಅನ್ನ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ಫ್ರೆಂಡ್ಸ್, ಈ ಒಂದು ಎಫೆಕ್ಟ್ ತುಂಬಾನೇ ಅದ್ಭುತವಾಗಿ ಕಾಣ್ತಾ ಇದೆ. ನೀವು ನಿಮ್ಮ ಒಂದು ಫ್ರೆಂಡ್ಸ್ಗಾಗಿರ್ಬೋದು ಅಥವಾ ಒಂದು ಯಾರ್ದಾದ್ರೂ ಒಬ್ರದ್ದು ಅವರ ಒಂದು ಇಮೇಜ್ ಅನ್ನ ಅದ್ಭುತವಾಗಿ ಎಡಿಟ್ ಮಾಡಿ ಅವ್ರಿಗೆ ಕಳ್ಸ್ಕೊಡ್ಬೇಕು ಅಂದ್ರೆ ಈ ಒಂದು ಅಪ್ಲಿಕೇಶನ್ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒಂದು ಫಿಲ್ಟರ್ ಅನ್ನು ನೋಡೋಣ, ಅಂದ್ರೆ ಎಫೆಕ್ಟ್ ಅನ್ನು ನೋಡೋಣ. ನೋಡ್ಬೋದು ಫ್ರೆಂಡ್ಸ್, ಈ ಒಂದು ಎಫೆಕ್ಟ್ ಅಲ್ಲಿ ಆ ಒಂದು ಇಮೇಜ್ ಬಂದು ಈ ರೀತಿ ಒಂದು ಬಂದು ಡಿಸ್ಪ್ಲೇ ಆಗ್ತಾ ಇದೆ. ಈ ತರ ನಿಮಗೆ ತುಂಬಾನೇ ಎಫೆಕ್ಟ್ಸ್ ಡಿಸ್ಪ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ಒಂದು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡೋಣ. ಸೊ ನೀವು ನೋಡ್ಬೋದು ಫ್ರೆಂಡ್ಸ್ ಈ ಒಂದು ಎಫೆಕ್ಟ್ ತುಂಬಾನೇ ಅದ್ಭುತವಾಗಿದೆ. ಸೊ ಫ್ರೆಂಡ್ಸ್, ಈ ತರ ಎಲ್ಲ ಒಂದು ಎಫೆಕ್ಟ್ಸ್ ನೀವು ಕೂಡ ನಿಮ್ಮ ಒಂದು ಇಮೇಜಸ್ಗೆ ಒಂದೇ ಒಂದು ಸೆಕೆಂಡ್ ಅಂದ್ರೆ ಒಂದೊಂದು ಸೆಕೆಂಡ್ಗೆ ನೀವು ಒಂದೊಂದು ತರ ಎಫೆಕ್ಟ್ಸ್ ಅನ್ನ ನೀವು ಯೂಸ್ ಮಾಡ್ಕೊಬಹುದು. ಸೊ ಫ್ರೆಂಡ್ಸ್, ಈ ರೀತಿ ಒಂದು ಎಫೆಕ್ಟ್ ಅನ್ನ ಯೂಸ್ ಮಾಡಾದ್ಮೇಲೆ ಈ ಒಂದು ಎಫೆಕ್ಟ್ ಆಗಿರೋ ಒಂದು ಇಮೇಜ್ ಅನ್ನ ನೀವು ನಿಮ್ಮ ಒಂದು ಮೊಬೈಲ್ ಅಲ್ಲಿ ಸೇವ್ ಮಾಡ್ಬೇಕಂದ್ರೆ ಕೆಳಗಡೆ ಒಂದು ಟಿಕ್ ಆಪ್ಷನ್ ಇದೆಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಇಮೇಜ್ ಬಂದು ಈ ಒಂದು ಎಫೆಕ್ಟ್ ಅನ್ನ ಮಾಡಿರೋ ಒಂದು ಇಮೇಜ್ ಬಂದು ನಿಮ್ಮ ಒಂದು ಮೊಬೈಲ್ ನಲ್ಲಿ ಈಸಿಯಾಗಿ 5 ಸೆಕೆಂಡ್ ಅಲ್ಲಿ ಸೇವ್ ಆಗುತ್ತೆ. ಸೊ ಫ್ರೆಂಡ್ಸ್, ಇನ್ಮೇಲೆ ನೀವು ಒಂದು ನಿಮ್ಮ ಒಂದು ಫೋಟೋಸ್ಗೆ ಈ ರೀತಿ ಒಂದು ಅದ್ಭುತವಾಗಿರೋ ಒಂದು ಎಫೆಕ್ಟ್ಸ್ ಅನ್ನ ಯೂಸ್ ಮಾಡೋದಕ್ಕೆ ಒಂದು ಫೋಟೋಶಾಪ್ ಆಗಿರ್ಬೋದು ಅಥವಾ ಕೈನ್ ಮಾಸ್ಟರ್ ಅಲ್ಲಿ ಗ್ರೀನ್ ಸ್ಕ್ರೀನ್ ಆಗಿರ್ಬೋದು ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಒಂದೊಂದು ಸೆಕೆಂಡ್ಗೆ ನೀವು ಈ ಒಂದು ಆ್ಯಪ್ ಅನ್ನು ಯೂಸ್ ಮಾಡಿಕೊಂಡು ಒಂದೊಂದು ತರ ಎಫೆಕ್ಟ್ ಅನ್ನ ನೀವು ಯೂಸ್ ಮಾಡ್ಕೊಬಹುದು. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಒಂದು ಸೂಪರ್ ಆಗಿರೋ ಒಂದು ಆ್ಯಪ್ ನ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇದೇ ತರ ಹೊಸ ಟ್ರಿಕ್ಸ್ ನಾವು ನಮ್ಮ ಒಂದು ಚಾನಲ್ ನಲ್ಲಿ ಮಾಡ್ತಾನೆ ಇರ್ತೀರಿ, ಮಿಸ್ ಮಾಡಿದಿರಾ ಫಾಲೋ ಮಾಡಿ. ಸೊ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್. ಮತ್ತೆ ನಾಳೆ ಒಂದು ಸೂಪರ್ ಆಗಿರೋ ಒಂದು ವಿಡಿಯೋ ಅಲ್ಲಿ ಸಿಗೋಣ.